11 ಜನ ದುರ್ಘಟನೆಗೂ ವಿಮಾನ ಅಪಘಾತಕ್ಕೂ ಬೆಳಕು ರಾತ್ರಿ ಮಧ್ಯೆ ಎಷ್ಟು ವ್ಯತ್ಯಾಸ ಇದೆ ಅಷ್ಟು ವ್ಯತ್ಯಾಸ ಇದೆ. ಪರ್ಮಿಷನ್ ಯಾರು ಕೊಟ್ಟಿದ್ದು? ನೀವೇನಾದರೂ ಪೂರ್ವ ನಿಯೋಜಿತವಾದಂಥ ಸಭೆ ಮಾಡಿದ್ದೀರಾ? ಯಾವ ರೀತಿ ರಕ್ಷಣೆ ಕೊಡಬೇಕು? ಪೊಲೀಸ್ನವ್ರು ರೆಡಿ ಇದ್ರಾ? ಇಲ್ಲ. ಪೊಲೀಸ್ನವರೇ ಬರೆದು ಕೊಟ್ಟಿದ್ದಾರೆ, ನಿಮ್ಮ DPRಗೆ ಬರೆದಿದ್ದಾರೆ, ನಾವು ಸಿದ್ಧ ಇಲ್ಲ, ದಯವಿಟ್ಟು ಮಾಡಬೇಡಿ ಅಂತೇಳಿ. ಅದನ್ನು ಮೀರಿ 3 ಕಾರ್ಯಕ್ರಮ. ಒಂದ್ಸಲಿ ಮೆರವಣಿಗೆ ಅಂದ್ರಿ, ಹಳೆ ಏರ್ಪೋರ್ಟ್ನಿಂದ ಮೆರವಣಿಗೆ ಅಂದ್ರಿ ಫಸ್ಟ್, ಆಮೇಲೆ ವಿಧಾನಸೌಧ ಮೆಟ್ಲುಗಳ ಮೇಲೆ ಸಭೆ ಅಂದ್ರಿ, ಅದಾದಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಅಂದ್ರಿ. ಬೆಳಿಗ್ಗೆ 8 ಗಂಟೆಗೆ ಗೃಹ ಸಚಿವರು ಹೇಳ್ತಾರೆ ಮೆರವಣಿಗೆ ಇಲ್ಲ ಅಂತಾರೆ. ಅದೇ ಮುಖ್ಯಮಂತ್ರಿಗಳ ಎಕ್ಸ್ ಅಕೌಂಟ್ನಲ್ಲಿ ಬರುತ್ತೆ, ನಾವೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ, ಹೆಚ್ಚಿನ ಜನ ಭಾಗವಹಿಸಿ ಅಂತ ಅವರೇ ಹೇಳ್ತಾರೆ, ಮುಖ್ಯಮಂತ್ರಿಗಳು ಹೇಳ್ತಾರೆ. ಮತ್ತು ಮುಖ್ಯಮಂತ್ರಿಗಳು ಹೇಳ್ತಾರೆ ನನಗೆ ಅಂದಾಜೇ ಇರಲಿಲ್ಲ ಎಷ್ಟು ಜನ ಸೇರ್ತಾರೆ ಅಂತ. ಈ ರೀತಿಯ ದ್ವಂದ್ವ ಮಾಡಿ 11 ಅಮಾಯಕರ ಪ್ರಾಣವನ್ನು ತೆಗೆದಂಥ ಈ ಸರ್ಕಾರಕ್ಕೆ ನೈತಿಕತೆ ಇದೆಯಾ? ಇವತ್ತು ನೈತಿಕತೆ ಇವರು ಹೊರಬಾರ್ದಾಗಿತ್ತ? ಇವರು ಪಾಪ ಯಾರೋ ಅಧಿಕಾರಿಗಳನ್ನು ನೀವು ಟ್ರಾನ್ಸ್ಫರ್ ಮಾಡೋದ್ರಿಂದ ನೀವು ನ್ಯಾಯ ಕೊಡಿಸ್ಲಿಲ್ಲ. ಇವತ್ತು ಆ ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥ ತಂದೆ ತಾಯಿಗಳ ನೋವನ್ನು ನೀವು ಅರ್ಥ ಮಾಡ್ಕೊಂಡಿದ್ದಿದ್ರೆ ಗೊತ್ತಾಗಿರುತ್ತೆ. ಹಾಗಾಗಿ ನಿಜವಾಗಿಯೂ ಹೇಳ್ತೇನೆ, ಈ ಸರ್ಕಾರಕ್ಕೆ ಯಾವುದೇ ಹೃದಯ ಇಲ್ಲ. ಈಗಲೂ ಕೂಡ ಅವರಿಗೆ ತಪ್ಪಾಗಿದೆ ಅನ್ನುವಂಥ ಆ ಹೃದಯವಂತಿಕೆಯಿಂದ ಇವತ್ತಿಗೂ ಕೂಡ ಅವ್ರ ಕ್ಷಮಾಪಣೆಯನ್ನು ಹೇಳಲಿಲ್ಲ. ನಮ್ಮ ಪಾರ್ಟಿಯವರು ರಾಜೀನಾಮೆ ಕೇಳ್ತಾವ್ರೆ, ಬಿಡಿ, ಅವ್ರಿಗೆ ರಾಜೀನಾಮೆ ಕೊಡುವಂಥ ನೈತಿಕತೆ ಇಲ್ಲ ಅನ್ನೋದು ನನಗೆ ಮೊದಲೇ ಗೊತ್ತು. ಆದರೆ ಇವತ್ತು ನಮ್ಮ ತಪ್ಪಿನಿಂದ ಇಂಥ ಎಳೆ ಮಕ್ಕಳು, 14 ವರ್ಷದ ಮಕ್ಕಳಿಂದ ಹಿಡಿದು 29 ವರ್ಷದ ಪ್ರಾಯದವರೆಗೂ ತಂದೆ ತಾಯಿಗಳು ಕಳ್ಕೊಂಡಿದ್ದಾರಲ್ಲ, ಒಂದೊಂದು ಮಗು, 2 ಮಗು ಇರೋವಂಥವ್ರನ್ನು. ನಮ್ಮಿಂದ ಪ್ರಮಾದ ಆಗಿದೆ, ನಮ್ಮಿಂದ ತಪ್ಪಾಗಿದೆ, ಕ್ಷಮೆಯನ್ನು ಕೇಳುವಂಥ ಔದಾರ್ಯ ತೋರ್ಲಿಲ್ವಲ್ಲ. ಹಾಗಾಗಿ ಇದೆಲ್ಲವನ್ನೂ ಕೂಡ ರಾಜ್ಯದ ಜನತೆ ಗಮನಿಸ್ತಾರೆ ಮತ್ತು ಇವರಿಗೆ ಕ್ಷಮೆ ಇಲ್ಲ ಇದರಲ್ಲಿ. ಬಹುಶಃ ಇನ್ನು 3 ವರ್ಷಗಳ ಕಾಲಾವಕಾಶ ಅವ್ರಿಗೇನಿದೆ, ಅವರು ಆಡಳಿತ ಮಾಡ್ಬೋದು, ಇದೇ ರೀತಿ ದುರಾಡಳಿತ ಮಾಡ್ಬೋದು, ಸರ್ಕಾರ ಮುಂದುವರಿಸ್ಬೋದು. ಆದರೆ ಈ ಮಾಡಿರೋ ಪಾಪಕ್ಕೆ ಅವ್ರಿಗೆ ಪ್ರಾಯಶ್ಚಿತ್ತ ಅವ್ರಿಗೆ ಆಗೇ ಆಗಬೇಕು.